Hello everyone, you are watching News Insights. Let's watch today's news updates. ಮೈಸೂರಾಗಿ ತಕ್ಷಣ ಕಲ್ಯಾಣ ಕರ್ನಾಟಕ ಶಿಕ್ಷಣ ಇಲಾಖೆ ನೌಕರ ಸಂಘದ ಮಹಾಸಭೆಯನ್ನ ಆಯೋಜನೆ ಮಾಡಿದ್ವಿ. ಈ ಒಂದು ಸಭೆ ಇವತ್ತು ತುಂಬಾ ಯಶಸ್ವಿಯಾಗಿ ಇವತ್ತು ನಡೆದಿದೆ. ಸೊ ಹಾಗಾಗಿ ಏನು ಇವತ್ತಿನ ವಿಶೇಷ ಅಂತಂದ್ರೆ ನಾವು ಇಲ್ಲಿ ಒಂದು ಮೂರು ರೀತಿಯಾದಂತಹ ಒಂದು ಪ್ರಶಸ್ತಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ವಿದ್ಯಾರತ್ನ, ಸೇವಾ ಭೂಷಣ ಮತ್ತು ಸಂಘಟನಾ ಸ್ಫೂರ್ತಿ ಅಂತ. ಸೊ ಇಲ್ಲಿ ವಿಶೇಷವಾಗಿ ನಾವು ಒಂದು ಅಂಶವನ್ನು ಗಮನಿಸೋದು ಏನು ಅಂತಂದ್ರೆ, ನಾವು ಯಾರನ್ನ ಯಾವುದೇ ರೀತಿಯಾದಂತ ಒಂದು ಮನವಿಯನ್ನ ತಗೊಂಡು ನಾವು ಪುರಸ್ಕೃತರಾಗಿ ನಿಮ್ಗೆ ಒಂದು ಪ್ರಶಸ್ತಿ ಕೊಡ್ತೀವಿ ಅಂತ ನಾವು ಕೇಳಿಲ್ಲ. ಇಲ್ಲಿ ವಿಶೇಷ ಅಂತಂದ್ರೆ ಆಯಾ ಜಿಲ್ಲಾ ಅಧ್ಯಕ್ಷರು ಮತ್ತೆ ಜಿಲ್ಲಾ ಕಾರ್ಯಕಾರಿ ಸಮಿತಿಯವರು ಕೂಡಿ ಏನ್ ಮಾಡಿದ್ದಾರೆ, ಅವ್ರ ಪ್ರಶಸ್ತಿಗೆ ಅರ್ಹರಾಗಿರ್ತಕ್ಕಂಥವ್ರನ್ನ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿಯಾಗಿ ನಾವು ಒಂದು ಅವ್ರು ಕೊಡೋಣ ಇವ್ರಿಗೆ ಕೊಡೋಣ ಅನ್ನೋದಿಲ್ಲ. ಅವ್ರ ಜಿಲ್ಲೆಯಲ್ಲಿ ಯಾರು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ನಾವು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ. ಸಂಘಟನಾ ಸ್ಫೂರ್ತಿ ಅಂತಂದಾಗ ಸಂಘಟನೆಯಲ್ಲಿ ಯಾರು ನಮ್ಮ ಸಂಘಟನೆಯೊಂದಿಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆ ಒಂದು ಸಂಘಟನಾ ಸ್ಫೂರ್ತಿ ಅನ್ನೋ ಒಂದು ಪ್ರಶಸ್ತಿಯನ್ನ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಈ ಬೋಧಕೇತರ ವರ್ಗ, ಈಗ ನಮ್ಮ ಶಿಕ್ಷಕರಿಗಾದ್ರೆ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಸಹ ಒಂದು ಪ್ರಶಸ್ತಿಗಳನ್ನ ಕೊಡೋ ಸೌಲಭ್ಯ ಇದೆ. ಆದ್ರೆ ಬೋಧಕೇತರ ವರ್ಗ ಅಂತಂದ್ರೆ ಯಾರು ನಮ್ಮ ಕಚೇರಿಗಳಲ್ಲಿ ಕೆಲಸ ಮಾಡ್ತಾರೆ, ಅದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತವರಿಗೆ ನಾವೇನ್ ಮಾಡಿದೀವಿ, ಗುರುತಿಸಿ ರಾಜ್ಯಾದ್ಯಂತ 10 ಪ್ರಶಸ್ತಿಗಳನ್ನ ಕೊಟ್ಟಿದ್ದೀವಿ. ಅವತ್ತು ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥವ್ರು ಅದು ಎಲ್ಲ ನಮ್ಮ ನಗದು ಇಲ್ಲ ಸರ್, ನಗದು ಬಹುಮಾನ ಏನಿಲ್ಲ. ಅವ್ರಿಗೆ ಬಹಳ ಗೌರವಯುತವಾಗಿ ಉತ್ತಮವಾದಂತ ಒಂದು ಸ್ಮರಣಿಕೆಯನ್ನ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಒಂದು ಗಾರ್ಲ್ಯಾಂಡ್, ಶಾಲ್ ಎಲ್ಲ ನಾವು ಒಂದು ಗೌರವಪೂರ್ವಕವಾಗಿ ಕೊಟ್ಟಿದ್ದೀವಿ. ಯಾವುದೇ ನಗದು ರೀತಿಯಾಗಿ ನಾವು ಯಾವ್ದನ್ನು ಕೊಡಕ್ ಹೋಗ್ಲಿಲ್ಲ. ಸುಮಾರು ಎಷ್ಟು ಜನಕ್ಕೆ ಸರ್? ಇವತ್ತು ಸುಮಾರು 48 ಜನರಿಂದ 50 ಜನಕ್ಕೆ ನಾವು ಇವತ್ತು ಸನ್ಮಾನ ಮಾಡಿದ್ದೀವಿ. ಜಿಲ್ಲೆಗೆ ಒಬ್ಬರಂತೆ 35 ಜಿಲ್ಲೆಗಳಿಗೆ ವಿದ್ಯಾರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ 10 ಜನಕ್ಕೆ ಸಂಘಟನಾ ಸ್ಫೂರ್ತಿ ಕೊಟ್ಟಿದ್ದೀವಿ ಮತ್ತು 10 ಜನಕ್ಕೆ ಇದು ಸಂಘಟನಾ ಸ್ಫೂರ್ತಿ. ಈ ರೀತಿಯಾಗಿ ನಾವು ಪ್ರಶಸ್ತಿ ಕೊಡ್ತೀವಿ ಅನ್ನೋದೇನಿಲ್ಲ. ಸೊ ಹಾಗಾಗಿ ನಾವೇ ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿಗಳಾಗಿದ್ದಾವೆ. ಸೊ ಇವತ್ತಿನ ಒಂದು ಸಭೆಗೆ ಬಹಳ ವಿಶೇಷವಾಗಿ ನಮ್ಮ ಸಭಾಧ್ಯಕ್ಷರು, ಸಭಾಪತಿಗಳು, ಆಮೇಲೆ ಪುಟ್ಟಣ್ಣ ಅವರು, ಮತ್ತು ನಮ್ಮ ಅರುಣ್ ಚಾಪೂರ್ ಸರ್ ಅವರು, ಇನ್ನೂ ಅನೇಕ MLCಗಳನ್ನು ಸಹ ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಸಂಕನೂರ್ ಸಾಹೇಬರು ಬಂದಿದ್ರು. ಹಾಗಾಗಿ ಇವತ್ತು ಏನು ನಮ್ಮ ಸಂಘಟನೆಯನ್ನು ನಂಬಿ ಅವರು ಬಂದಿದ್ದಾರೆ. ಎಲ್ಲಾ ಇಲಾಖೆಗಳು ನಮ್ಮಲ್ಲಿ ಡಿ ಗ್ರೂಪ್ ಇಂದ ಹಿಡಿದು ಬೋಧಕೇತರ ಮತ್ತೆ ಡಿ ಗ್ರೂಪ್ ಇಂದ ಹಿಡಿದು ನಿರ್ದೇಶಕರವರೆಗೂ ಸಹ ನಮ್ಮ ಸಂಘಟನೆಯಲ್ಲಿ ಸದಸ್ಯರಿರ್ತಾರೆ. ಸೊ ಹಾಗಾಗಿ ಇದು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಸಂಪೂರ್ಣ ಒಂದು ಸಂಘ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಶಿಕ್ಷಕರು, ನೌಕರರು ಇವತ್ತು ಆಗಮಿಸಿ ನಮ್ಮ ಒಂದು ಸಭೆಯನ್ನು ತುಂಬ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಸೊ ಮತ್ತೆ ನಮ್ಮ ಸೇವೆ ಸದಾ ನೌಕರರಿಗೋಸ್ಕರ, ನಮ್ಮ ಶಾಲಾ ಶಿಕ್ಷಣ ಇಲಾಖೆ ನೌಕರಿಗೋಸ್ಕರ ನಾವು ಸದಾ ದುಡಿತೀವಿ ಅಂತ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಈ ಒಂದು ಅಂಶವನ್ನು ತಮಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದ. ರವಿ ಪ್ರಕಾಶ್ MS. ಥ್ಯಾಂಕ್ ಯು.